ಚಕ್ರಧಾರಿಗಳು ಬಲೆ ಇದ್ದೇವೆ. ಪ್ರಾಕ್ಟಿಕಲ್ ಆ ಸುದರ್ಶನ ಚಕ್ರ ಹೇಗೆ ಕೆಲಸ ಮಾಡ್ತಾ ಇದೆ. ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ವಚನದಲ್ಲಿ ಮರಳಿ ಕರೀತಾ ಇದ್ದಾರೆ. ಕೋಚಿಯಲ್ಲಿ ಕೆಲವರು ಅಟೆನ್ಷನ್ ಕಂಪ್ಲೀಟ್ ಬಾಬನ ಹತ್ತಿರ ಇದೆ. ದಿವ್ಯ ಬುದ್ಧಿ ರೂಪಿ ನೇತ್ರ ಸ್ಪಷ್ಟವಾಗಿ ನೋಡ್ತಾ ಇದೆ. ವಚನದಲ್ಲಿ ನಿಂತುಕೊಂಡು ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ಆಹ್ವಾನಿಸ್ತಾ ಇದ್ದಾರೆ. ಬಾಪ್ ದಾದ ಆಹ್ವಾನಿಸ್ತಾ ಇರುವುದನ್ನು ಅನುಭವ ಮಾಡುತ್ತಾ ದಿವ್ಯ ಬುದ್ಧಿ ರೂಪಿ ನೇತ್ರದಿಂದ ನೋಡುತ್ತಾ ಸ್ಥೂಲ ಶರೀರದ ಭಾನದಿಂದ ಭಿನ್ನವಾಗುತ್ತಾ ನಾನಾತ್ಮ ಬಾಬರವರ ಹತ್ತಿರ ಫರಿಸ್ತಾಗಿ ಹಾರುತ್ತಾ ಹೊರಟಿದ್ದೇನೆ. ಭೂಮಿಯ ಲಗಾವಿಲ್ಲ, ದೇಹದ ಭಾನವಿಲ್ಲ, ಕಂಪ್ಲೀಟ್ ನೇರ, ಕಂಪ್ಲೀಟ್ ಭಿನ್ನನಾಗಿದ್ದೇನೆ. ಸೂಕ್ಷ್ಮ ಶರೀರದ ಲೈಟ್, ಅರ್ಥಾತ್ ಎಲ್ಲ ಲೆಕ್ಕಾಚಾರದ ಹೊರೆಗಳಿಂದ ಲೈಟ್, ಆತ್ಮ ಜ್ಯೋತಿರ ಬಿಂದುವಿನ ಲೈಟ್, ಡಬಲ್ ಲೈಟ್ ಫರಿಸ್ತಾಗಿ ಹಾರುತ್ತ ಆಕಾಶವನ್ನು ತಲುಪಿ ಆಕಾಶ ತತ್ವವನ್ನು ಪಾರು ಮಾಡುತ್ತಾ ಸೂಕ್ಷ್ಮ ವತನದಲ್ಲಿ ಬಾಪ್ ದಾದ ನಮ್ಮೆಲ್ಲರನ್ನ ತನ್ನ ಬಾಹುಗಳಲ್ಲಿ ಸಮಾವೇಶಗೊಳಿಸ್ತಾ ಇದ್ದಾರೆ. ಬಾಪ್ ದಾದ ನಾವೆಲ್ಲ ಮಕ್ಕಳನ್ನು ಸಮಾವೇಶಗೊಳಿಸ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಏಕ್ದಮ್ ಮನಸ್ಸು ಬುದ್ಧಿ ಏಕಾಗ್ರಗೊಂಡಿದೆ, ಸೂಕ್ಷ್ಮ ವತನದಲ್ಲಿದೆ. ಅವ್ಯಕ್ತ ಫರಿಷ್ಠೆಗಳಾಗಿದ್ದೇವೆ, ಅವ್ಯಕ್ತ ವತನದಲ್ಲಿದ್ದೇವೆ, ಅವ್ಯಕ್ತ ಬಾಪ್ ದಾದಾರವರ ಸಮ್ಮುಖದಲ್ಲಿದ್ದೇವೆ. ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಿ. ಅವ್ಯಕ್ತ ವತನದಲ್ಲಿ ಅವ್ಯಕ್ತ ಬಾಪ್ ದಾದಾರವರ ಬಾಹುಗಳಲ್ಲಿ ನಾವೆಲ್ಲರೂ ಸಮಾವೇಶರಾಗ್ತಾ ಇದ್ದೇವೆ. ಅನುಭವ ಮಾಡಿ. ಬಾಪ್ ದಾದಾರವರ ಬಾಹುಗಳಲ್ಲಿ ನಾವೆಲ್ಲರೂ ಸಮಾವೇಶರಾಗ್ತಾ ಇದ್ದೇವೆ. ಸಮಾವೇಶರಾಗ್ತಾ ಇದ್ದೇವೆ. ಬಾಪ್ ದಾದ ತನ್ನಲ್ಲಿ ನಮ್ಮೆಲ್ಲರನ್ನ ಸಮಾವೇಶ ಮಾಡಿಕೊಂಡು ಸೆಕೆಂಡಿನಲ್ಲಿ ಅನುಭವ ಮಾಡಿ. ಬಾಬನ ಆತ್ಮದಲ್ಲಿ, ಪರಮಾತ್ಮನಲ್ಲಿ ನಾವೆಲ್ಲರೂ ಸಮಾವೇಶರಾಗಿ ಸೆಕೆಂಡಿನಲ್ಲಿ ಬಾಪ್ ದಾದಾರವರು ನಮ್ಮೆಲ್ಲರನ್ನ ಶಾಂತಿವನದ ಡೈಮಂಡ್ ಹಾಲಿನಲ್ಲಿ ಸ್ಟೇಜ್ನ ಮೇಲೆ ಇಮರ್ಜ್ ಮಾಡಿದ್ದಾರೆ. ನಾವೆಲ್ಲರೂ ಸ್ಟೇಜ್ನ ಮೇಲಿದ್ದೇವೆ. ಮಧ್ಯದಲ್ಲಿ ಬಾಪ್ ದಾದಾ ಇದ್ದಾರೆ. ನಮ್ಮೆಲ್ಲರನ್ನ ಇಮರ್ಜ್ ಮಾಡಿದರೆ ಯಾರೆಲ್ಲ ನೋಡ್ತಾ ಇದ್ದೀರಿ ದಿವ್ಯ ನೇತ್ರದಿಂದ ಈ ದೃಶ್ಯವನ್ನು ಬಾಬಾ ನೋಡ್ತಾ ಇದ್ದಾರೆ. ಯಾವ ಮಕ್ಕಳಿಗೆ ಲಗನ್ನಿದೆ, ಲಗನಿನ ಅಗ್ನಿ ಅನುಭವ ಆಗಲಿದೆ. ಲವ್ವಲ್ಲಿ ಲವಲೀನ ಆಗುವ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ಕೋಟಿಯಲ್ಲಿ ಕೆಲವರಲ್ಲಿ ಕೆಲವರು ನಿರಂತರ ತಪಸ್ವಿ ಮೂರ್ತಿಗಳು ಅನುಭವ ಮಾಡಲಿಕ್ಕೆ ಸಾಧ್ಯ. ಡೈಮಂಡ್ ಹಾಲಿನಲ್ಲಿ ಸ್ಟೇಜ್ನ ಮೇಲೆ ಬಾಪ್ ದಾದಾರವರ ಮುಂದೆ ನಾವು ಫರಿಷ್ಠೆಗಳಾಗಿ ಇಮರ್ಜ್ ಆಗಿದ್ದೇವೆ. ಬಾಪ್ ದಾದ ಮುಗುಳ್ನ ಗುಚ್ಛ ಒಂದೊಂದು ಮಗುವಿಗೆ ವಿಶೇಷ ದೃಷ್ಟಿಯನ್ನು ಕೊಡ್ತಾ ಇದ್ದಾರೆ. ದೃಷ್ಟಿಯನ್ನು ಕೊಡುವ ಸಮಯದಲ್ಲಿ ಅನುಭವ ಮಾಡಬೇಕು. ಎಲ್ಲರೂ ಅನುಭವ ಮಾಡಬೇಕು. ಈಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳಲಾಗ್ತದೆ, ಮಿಕ್ಕಿರೋರೆಲ್ಲರೂ ಅದನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್
ಬಾಪ್ ದಾದಾ 1 by 1 ಎಲ್ಲ ಮಕ್ಕಳನ್ನು, ಕೋಟಿಯಲ್ಲಿ ಕೆಲವರು ಇದ್ದೀರಲ್ವ, ಹಾಗಾಗಿ ಈಸಿಯಾಗಿ ಸಮ್ಮುಖದಲ್ಲಿ ಮಿಲ್ಲ ಮಾಡ್ತಾ ಇದ್ದಾರೆ. ಈಗ ರಾಧಿಕಾ ಅಕ್ಕವ್ರು ನೀವಿದ್ದೀರಿ ಬಾಬ್ರವರ ಸಮ್ಮುಖದಲ್ಲಿ, ಬಾಬ್ರವರ ಸಮ್ಮುಖದಲ್ಲಿ ಡೈಮಂಡ್ ಹಾಲಲ್ಲಿ ನೀವಿದ್ದೀರಿ. ಬಾಬ್ರವರಿಗೆ ಶಿವ ಬಾಬಾ, ಬಾಪ್ ದಾದಾ ನೀವು ಮಾತನಾಡ್ತಾ ಇದ್ದೀರಿ. ಹೇಗೆ ಅಂದರೆ ನಿಮ್ಮ ನಯನದ ಭಾಷೆ ಪರಮಾತ್ಮನಿಗೆ ಅರ್ಥ ಐತೆ, ಪರಮಾತ್ಮನ ನಯನದಿಂದ ಶಕ್ತಿ ಕಿರಣಗಳು ನಿಮ್ಮಲ್ಲಿ ಬರ್ತಾ ಇದೆ. ಆದರೆ ನಿಮ್ಮ ನಯನದಿಂದ, ನಿಮ್ಮ ನಯನದ ಭಾಷೆ ಪರಮಾತ್ಮನ ಮಸ್ತಕದಲ್ಲಿ ಹೋಗಿ ಕುಳಿತುಕೊಳ್ತಾ ಇದೆ. ಓಕೆ, ಎಲ್ಲರೂ ಇದನ್ನೇ ಅನುಭವ ಮಾಡಬೇಕೀಗ. ರಾಧಿಕಾ ಅಕ್ಕವ್ರು ನೀವು ಉದಾಹರಣೆಗಾಗಿ ನಿಮ್ಮ ಬಗ್ಗೆ ಹೇಳ್ತಾ ಇದೆ. ಈಗ ಅಟೆನ್ಷನ್ ಪ್ಲೀಸ್. ಡೈಮಂಡ್ ಹಾಲಲ್ಲಿ ನೀವಿದ್ದೀರಿ, ಬಾಪ್ ದಾದಾ ಸಮ್ಮುಖದಲ್ಲಿದ್ದಾರೆ, ಎಲ್ಲ ಪರಿವಾರದ ಫರಿಷ್ಠಗಳು ಕುಳಿತುಕೊಂಡಿದ್ದಾರೆ. ನೀವು ಬಾಪ್ ದಾದಾರವರಿಗೆ ಹೇಳ್ತಾ ಇದ್ದೀರಿ. ರಾಧಿಕಾ ಅಕ್ಕವ್ರೆ ಅಟೆನ್ಷನ್ ಪ್ಲೀಸ್. ಬಾಬ್ರವರ ಮಸ್ತಕವನ್ನು ನೋಡ್ತಾ ಇದ್ದೀರಿ. ಪ್ರಿಯಾತಿ ಪ್ರಿಯ ಶಿವ ಬಾಬಾ, ಬಾಪ್ ದಾದಾ ನನ್ನ ಬ್ರಾಹ್ಮಣ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಹೇಳಿ. ರಾಧಿಕಾ ಅಕ್ಕವ್ರೆ ಬಾಬ್ರವರಿಗೆ ಹೇಳಿ, ನನ್ನ ಬ್ರಾಹ್ಮಣ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಬಾಬಾ, ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀರಿ. ನಾನು ದುರ್ಬಲನಾದಾಗ ನೀವು ನನಗೆ ಶಕ್ತಿ ಕೊಟ್ರಿ ಬಾಬಾ, ಧನ್ಯವಾದಗಳು. ಯಾವಾಗ ನಾನು ದುರ್ಬಲಳಾಗಿದ್ದೆ ಆವಾಗ ನನಗೆ ಶಕ್ತಿ ಕೊಟ್ಟೆ ಬಾಬಾ, ಧನ್ಯವಾದಗಳು. ನಾನು ಗೊಂದಲದಲ್ಲಿದ್ದಾಗ ನೀವು ದಾರಿ ತೋರಿಸಿದ್ರಿ ಬಾಬಾ, ಧನ್ಯವಾದ. ಹೃದಯಾಳದಿಂದ ಬರಬೇಕು ರಾಧಿಕಾ ಅಕ್ಕವ್ರೆ. ಬಾಬಾ ನೋಡ್ತಾ ಇದ್ದಾರೆ ನಿಮ್ಮನ್ನು. ಈಗ ಬಾಬನ ಮಸ್ತಕದಲ್ಲಿ, ನಿಮ್ಮ ಮಸ್ತಕದಲ್ಲಿ ಕ್ರಿಯೇಟ್ ಆಗ್ತಾ ಇರುವಂಥ ಎಲ್ಲ ಸಂಕಲ್ಪಗಳು, ಎಲ್ಲ ಮಾತುಗಳು ಹೃದಯಾಳದಿಂದ ಬರ್ತಾ ಇರುವ ಮಾತುಗಳು ಪ್ರಕಂಪನ ರೂಪದಲ್ಲಿ ಬಾಪ ದಾದಾರವರ ಮಸ್ತಕದಲ್ಲಿ ಹೋಗಿ ಕುತ್ಕೊಳ್ತಾ ಇದೆ. ಮಿಕ್ಕಿರೋ ಎಲ್ಲ ಫರಿಷ್ಠಗಳು ಆಲಿಸ್ತಾ ಇದ್ದೇವೆ. ನಾನು ದುರ್ಬಲಳಾದಾಗ ನೀವು ಶಕ್ತಿ ಕೊಟ್ರಿ, ನಾನು ಗೊಂದಲದಲ್ಲಿದ್ದಾಗ ನೀವು ದಾರಿ ತೋರಿಸಿದ್ರಿ ಅಪ್ಪಾಜಿ, ಧನ್ಯವಾದ ಬಾಬಾ. ಮಾಯೆ ಬಂದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದು ಕಾಪಾಡಿದ್ದೀರಿ ಬಾಬಾ, ಧನ್ಯವಾದ. ಧನ್ಯವಾದ ಅಪ್ಪಾಜಿ, ಧನ್ಯವಾದ ಅಪ್ಪಾಜಿ ಹೇಳ್ತಾ ಇದ್ದೀರಾ. ರಾಧಿಕಾ ಅಕ್ಕವ್ರೆ ಅಟೆನ್ಷನ್ ಪ್ಲೀಸ್. ಮಾಯೆ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದು ಕಾಪಾಡಿದ್ದೀರಿ ಬಾಬಾ. ನನ್ನಿಂದ ಆದ ತಪ್ಪುಗಳಿಗೆ ಕ್ಷಮೆ ಕೇಳ್ತೀನಿ ಬಾಬಾ, ಕ್ಷಮೆ ಕೇಳ್ತೀನಿ. ಸತ್ಯ ಹೃದಯದಿಂದ ಕ್ಷಮೆ ಮಾಡು, ನನ್ನನ್ನು ಕ್ಷಮಿಸು. ನಾನೇನಾದರೂ ತಪ್ಪುಗಳನ್ನ ಮಾಡಿದ್ದೀನಿ, ಅವುಗಳನ್ನು ನಾನು ಪರಿವರ್ತನೆ ಮಾಡಿಕೊಳ್ತೇನೆ. ನನ್ನನ್ನು ಕ್ಷಮಿಸು ಬಾಬಾ, ಕ್ಷಮಿಸು. ನಿಮ್ಮ ನೆನಪಿನಲ್ಲಿರಬೇಕಾದಾಗ ನಾನು ಮರೆತಿದ್ದಕ್ಕೆ, ನನ್ನ ಮನಸ್ಸನ್ನು ವ್ಯರ್ಥ ಚಿಂತನೆಗಳಿಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಶ್ರೀಮತ ಪ್ರಕಾರ ನಡೆಯದ ಕ್ಷಣಗಳಿಗೆ ದಯವಿಟ್ಟು 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 ನನ್ನನ್ನು ಕ್ಷಮಿಸು ಶಿವ ಬಾಬಾ, ಬಾಪ ದಾದಾ ನನ್ನನ್ನು ಕ್ಷಮಿಸಿ ಹೇಳ್ತಾ ಇದ್ದೀರಾ. ನಾನು ಗೊಂದಲದಲ್ಲಿದ್ದಾಗ ನೀವು ದಾರಿ ತೋರಿಸಿದ್ರಿ, ಮಾಯೆ ಬಂದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದು ಕಾಪಾಡಿದ್ರಿ ಬಾಬಾ. ನನ್ನಿಂದ ಆದ ತಪ್ಪುಗಳಿಗೆ ನಾನು ಕ್ಷಮೆ ಕೇಳ್ತೇನೆ. ನಿಮ್ಮ ನೆನಪಿನಲ್ಲಿ ಇರಬೇಕಾದ ಸಮಯ ನಾನು ಮರೆತಿದ್ದಕ್ಕೆ, ನನ್ನ ಮನಸ್ಸನ್ನು ವ್ಯರ್ಥ ಚಿಂತನೆಗಳಿಗೆ ನಾನು ಕೊಟ್ಟಿದ್ದಕ್ಕೆ, ನಿಮ್ಮ ಶ್ರೀಮತ ಪ್ರಕಾರ ನಡೆಯದ ಕ್ಷಣಗಳಿಗೆ ದಯವಿಟ್ಟು 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 ನನ್ನನ್ನು ಕ್ಷಮಿಸು ಶಿವ ಬಾಬಾ, ಬಾಪ ದಾದಾ ನನ್ನನ್ನು ಕ್ಷಮಿಸು ಕ್ಷಮಿಸು. ಎಲ್ಲ ಫರಿಷ್ಠಗಳಿಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಹೌದಲ್ವಾ ಅಂತ. ನಾವು ಹೀಗೆ ಬಾಬಾ ಕೇಳಬೇಕಲ್ವಾ ಅಂತ ರಾಧಿಕಾ ಅಕ್ಕವ್ರ ಸರದಿ ನಡೀತಾ ಇದೆ. ರಾಧಿಕಾ ಅಕ್ಕವ್ರು ಕೇಳ್ತಾ ಇದ್ದೀರಿ, ನಾನು ಮರೆತಿದ್ದಕ್ಕೆ, ನನ್ನ ಮನಸ್ಸನ್ನು ವ್ಯರ್ಥ ಚಿಂತನೆಗಳಿಗೆ ಕೊಟ್ಟಿದ್ದಕ್ಕೆ, ನಿಮ್ಮ ಶ್ರೀಮತ ಪ್ರಕಾರ ನಡೆಯದ ಕ್ಷಣಗಳಿಗೆ ದಯವಿಟ್ಟು ಕ್ಷಮಿಸು ಬಾಬಾ, ಕ್ಷಮಿಸು. ಬಾಬಾ ನೋಡ್ತಾ ಮುಗುಳ್ನಾಗ್ತಾ ಸಾಕ್ಷಿಯಾಗಿ ದೃಷ್ಟಿಯಂತೂ ಕಂಟಿನ್ಯೂಸ್ ಆಗಿ ಕೊಡ್ತಾ ಇದ್ದಾರೆ. ರಾಧಿಕಾ ಅಕ್ಕವರ ನಯನಗಳಲ್ಲಿ ಆನಂದ ಭಾಷ್ಪ ಜೊತೆಗೆ ಬಾಬರವರಿಗೆ ಸಾರಿ ಕೇಳ್ತಾ ಇರುವುದ ಒಂದು ಭಾವಾತ್ಮಕತೆಯಿಂದ ಹೇಳ್ತಾ ಇದ್ದೀರಿ, ಭಾವದಲ್ಲಿ ಹೇಳ್ತಾ ಇದ್ದೀರಿ. ಮುಂದಿನ ಪ್ರತಿಯೊಂದು ವರ್ಷದಲ್ಲೂ, ಜೀವನದ ಪ್ರತಿಯೊಂದು ದೃಶ್ಯದಲ್ಲೂ ನಿಮ್ಮ ಕೈಯನ್ನು ನಾನು ಗಟ್ಟಿಯಾಗಿ ಹಿಡಿದು ನಡೆಯಲು ಬಯಸ್ತೇನೆ ಬಾಬಾ, 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 ಬಾಬಾ ಹೇಳಿ ರಾಧಿಕಾ ಅಕ್ಕವ್ರೆ.
ಮುಂದಿನ ಪ್ರತಿಯೊಂದು ವರ್ಷದಲ್ಲಿ ಜೀವನದ ಪ್ರತಿಯೊಂದು ದೃಶ್ಯದಲ್ಲೂ ನಿಮ್ಮ ಕೈಯನ್ನು ನಾನು ಗಟ್ಟಿಯಾಗಿ ಹಿಡಿದು ನಡೆಯಲು ಬಯಸ್ತೇನೆ ಶಿವ ಬಾಬಾ. ಬಾಪ ದಾದಾ, ಬಾಪ ದಾದಾ, ಬಾಪ ದಾದಾ. ನಾನು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ. ದಯವಿಟ್ಟು ನೀವು ಕೂಡ ನನ್ನ ಕೈ ಬಿಡಬೇಡಿ ಶಿವ ಬಾಬಾ, 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 ಬಾಬಾ. ಅಂತರಾಳದಿಂದ ಹೇಳ್ತಾ ಇದ್ದೀರಿ ರಾಧಿಕಾ ಅಕ್ಕವ್ರೆ. ಬಾಬಾ ನೋಡ್ತಾ ಇದ್ದಾರೆ. ನಾನು ಯಾವತ್ತೂ ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ ಬಾಬಾ. ದಯವಿಟ್ಟು ನೀವು ನನ್ನ ಕೈ ಬಿಡಬೇಡಿ ಬಾಬಾ. ಹೇಳಿ, ಸ್ಟ್ರಾಂಗ್ ಆಗಿ ಹೇಳಿ, ಅಂತರಾಳದಿಂದ ಹೇಳಿ. ನಾನು ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ. ದಯವಿಟ್ಟು ನೀವು ಕೂಡ ನನ್ನ ಕೈ ಬಿಡಬೇಡಿ ಬಾಪ ದಾದಾ. ಹೇಳ್ರಿ, ನಿರಂತರ ಪರಮಾತ್ಮ ದೃಷ್ಟಿ. ಪರಮಾತ್ಮನನ್ನು ಈ ರೀತಿಯಲ್ಲಿ ಪ್ರಾಕ್ಟಿಕಲ್ ಅಟ್ಯಾಚ್ಮೆಂಟಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ. ಸಂಗಮದಲ್ಲಿ ಈ ಸಂಗಮ ಮತ್ತೆ ಮುಗಿದು ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ಅಂತರಾಳದ ಮಾತುಗಳನ್ನು ಹೇಳಿಲ್ಲ ಅಂದರೆ ಇನ್ಯಾವ ಸಮಯದಲ್ಲಿ ಹೇಳ್ತೀರಿ? ಹೇಳ್ರಿ ಬಾಬರವರಿಗೆ. ನಿಮ್ಮ ಕೈಯನ್ನು ನಾನು ಬಿಡುವುದಿಲ್ಲ ಬಾಬಾ. ನೀವು ಕೂಡ ನನ್ನ ಕೈ ಬಿಡಬೇಡಿ ಬಾಬಾ. ನಿಮ್ಮ ಬೆಳಕಿನ ನೆರಳಲ್ಲಿ ನಾನು ಸದಾ ಸುರಕ್ಷಿತರಾಗ್ತೀನಿ. ಸುರಕ್ಷಿತಳಾಗಿ ಇರಲು ಬಯಸ್ತೇನೆ ಬಾಬಾ. ಹೇಳ್ರಿ, ನಿಮ್ಮ ಬೆಳಕಿನ ಅಂದರೆ ಪ್ರಕಾಶತೆಯ ನೆರಳಿನಲ್ಲಿ ನಾನು ಸದಾ, ಅಂದರೆ ನಿಮ್ಮ ಛತ್ರ ಛಾಯೆಯಲ್ಲಿ ಸದಾ ನಾನು ಸುರಕ್ಷಿತನಾಗಿ ಬಯಸ್ತಾ ಇದ್ದೀನಿ ಬಾಬಾ, ಬಾಬಾ, ಬಾಬಾ. ನಿಮ್ಮ ಶ್ರೀಮತ ನನ್ನ ಜೀವನದ ದಿಕ್ಕಾಗಿರಲಿ ಬಾಬಾ. ಯಾವತ್ತೂ ನಿನ್ನ ಶ್ರೀಮತವೇ ನನ್ನ ಜೀವನದ ದಿಕ್ಕಾಗಿರಲಿ ಬಾಬಾ. ಅಂತರಾಳದಿಂದ ಹೇಳಿ. ನಿಮ್ಮ ಪ್ರೀತಿಯೇ ನನ್ನ ಶಕ್ತಿಯಾಗಿರಲಿ ಬಾಬಾ. ಯಾಕೆ ಅಂದರೆ ಯಾವುದೇ ಮಾಯಾವಿ, ಯಾವುದೇ ಬಿರುಗಾಳಿ, ರಾಮನ ಎಂತಹದ್ದೇ ಪರಿಸ್ಥಿತಿ ಸರ್ಕಮ್ಸ್ಟೆನ್ಸಸ್ಸನ್ನು ತೆಗೆದುಕೊಂಡು ಬಂದರೂ ನನ್ನ ಅಂತರಾಳದ ಪ್ರೀತಿಯನ್ನಂತೂ ಯಾವ ಶಕ್ತಿಯೂ ಕಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಪ್ರೀತಿಯೇ ನನ್ನ ಶಕ್ತಿಯಾಗಿರಲಿ. ನೀವು ನನ್ನ ಪ್ರೀತಿ ಮಾಡ್ತಾ ಇದ್ದೀರಿ, ನಾನು ನಿಮ್ಮ ಪ್ರೀತಿ ಮಾಡ್ತಾ ಇದ್ದೀನಿ ಶಿವ ಬಾಬಾ. ಶಿವ ಬಾಬಾ, ಸದಾ ನಾನು ನಿಮ್ಮ ಜೊತೆಗಿದ್ದೇನೆ, ನೀವು ನನ್ನ ಜೊತೆಗೇ ಇದ್ದೀರಿ. ನಿಮ್ಮ ಕೈ ನಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದೇನೆ ಬಾಪ ದಾದಾ, 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 ಬಾಪ ದಾದಾ. ವಿಶೇಷವಾಗಿ ರಾಧಿಕಾ ಅಕ್ಕವ್ರನ್ನ ಸಮೀಪದಲ್ಲಿ ಕರೆದು ಅವರ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದೀವಿ. ಅನುಭವ ಮಾಡಿ, ಎಲ್ಲರೂ ಅನುಭವ ಮಾಡ್ತೀವಿ. ಈಗ ನೆಕ್ಸ್ಟ್ ಬಾಪ್ ದಾದಾ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಸಮಾವೇಶ ಮಾಡಿಕೊಳ್ತಾ ಇದ್ದಾರೆ. ಅನುಭವ ಮಾಡಿ. ಅನುಭವ ಮಾಡಿದ್ರಿ? ಓಕೆ. ಈಗ ನೆಕ್ಸ್ಟ್ ಎಲ್ಲರೂ ನಾವು ಇದನ್ನು ಅನುಭವ ಮಾಡಬೇಕು. ಪ್ರತಿಯೊಬ್ಬರು ಅನುಭವ ಮಾಡಬೇಕು. ಪ್ರತಿಯೊಬ್ಬರು ಸತ್ಯ ಹೃದಯದ ಎಲ್ಲ ಮಾತುಗಳನ್ನ ಬಿಚ್ಚಿಡಬೇಕು. ಈಗ ಬಾಬರ ಬರ್ತಾರೆ ರೆಡಿನಾ? ಎಲ್ಲರೂ ಒತ್ತನದಿಂದ ನಾವು ಈ ಸಾರಿ ಡೈಮಂಡ್ ಹಾಲಿಗೆ ಬಂದುಬಿಟ್ಟಿದ್ದೀವಿ. ಬಾಪ್ ದಾದಾ ಒತ್ತನದಿಂದ ನಮ್ಮನ್ನು ಇಲ್ಲಿ ಕರ್ಕೊಂಡ್ಬಂದಿರೋದಕ್ಕೆ ಕಾರಣ ಇದೆ. ಶಾಂತಿವನದ ಡೈಮಂಡ್ ಹಾಲಿನಲ್ಲಿ ಸ್ಟೇಜ್ನ ಮೇಲೆ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ ಬಾಪ್ ದಾದಾರವರ ಸಮ್ಮುಖದಲ್ಲಿ. ಬಾಪ್ ದಾದಾ ಎಲ್ಲ ಮಕ್ಕಳನ್ನ ನೋಡ್ತಾ ಇದ್ದಾರೆ. ನಾವೆಲ್ಲರೂ ಸೇರಿ ಹೇಳ್ತೇವೆ ಈಗ, ಬಾಬಾ ಪ್ರಿಯಾತಿ ಪ್ರಿಯ ಬಾಪ್ ದಾದಾ. ಹೇಳ್ರಿ ಎಲ್ಲರೂ. ಸಂಕಲ್ಪ ಕ್ರಿಯೇಟ್ ಆಗ್ತಾ ಇದೆ ಈಗ. ಅಂತರಾಳದಿಂದ ಬರಬೇಕು ಪ್ರತಿಯೊಂದು ಮಾತುಗಳು. ಇದರಲ್ಲಿ ಏನಾದರೂ ಆ್ಯಡ್ ಮಾಡ್ಕೋಬೇಕಿದ್ರೆ ಆ್ಯಡ್ ಮಾಡಿಕೊಡ್ರಿ. ಇದು ಶಾರ್ಟ್ ಆಗಿದೆ. ಪ್ರಿಯಾತಿ ಪ್ರಿಯ ಶಿವ ಬಾಬಾ, ಬ್ರಹ್ಮ ಬಾಬಾ ಅಂದರೆ ಬಾಪ್ ದಾದಾ. ನಾವೆಲ್ಲರೂ ಹೇಳ್ತಾ ಇದ್ದೀರಾ? ಗಿರಿಜಾ ಅಕ್ಕವ್ರೆ, ಜ್ಯೋತಿ ಅಕ್ಕವ್ರು ಹೇಳ್ತಿದ್ರಿ. ಎಲ್ರದ್ದು ಬೇಕು, ಎಲ್ಲರೂ ಹೇಳ್ಬೇಕೀಗ. ಯಾಕೆ ಹೇಳ್ರಿ? ಕೋಟಿಯಲ್ಲಿ ಕೆಲವರು ಮಾತ್ರ ಕನೆಕ್ಟ್ ಆಗಿದ್ದೀವಿ, ಕಾರಣ ಇದೆ ಅದಕ್ಕೆ. ಕೆಲವರೇ ಮಾತ್ರ ಕನೆಕ್ಟ್ ಆಗಿದ್ದೀವಿ, ಕಾರಣ ಇದೆ. ಓಕೆ,
ಕಾರಣ ಇದೆ. ಬಾಬಾ ಇದ್ದಾರೆ, ಬಾಬಾನ ಹತ್ರ ಕರೆಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಅವ್ರಿಗೆ ಇಷ್ಟ ಇದೆ. ನೀವು ಅಂತರಾಳದಿಂದ ಏನನ್ನ ನೋವನ್ನು ಆಗಲಿ, ಬೇಜಾರನ್ನಾಗಲಿ, ಅಡೆತಡೆಗಳನ್ನಾಗಲಿ, ಅಲ್ಲೊಂದು ಬ್ಯಾರಿಕೇಡ್ ಏನು ಹೇಳ್ತೀರಿ ಅದಕ್ಕೆ, ಒಂದು ಅಡೆತಡೆ ಇದೆ, ಸ್ಟಕ್ ಆಗಿಬಿಟ್ಟಿದೆ. ಅಂತರಾಳದ ಮಾತನ್ನು ಹೊರಗೆ ಹಾಕಿ ಬಾಬರವರಿಗೆ ಹಗೂರರಾಗಬೇಕು. ರೆಡಿನಾ? ವೆರಿ ಗುಡ್ ಜ್ಯೋತಿ ಅಕ್ಕೋ, ರೆಡಿ. ನಮ್ಮ ಲೆಟರನ್ನು ಸಮರ್ಪಣೆ ಮಾಡ್ತಾ ಇದೀವಿ. ಅದು ಅಂತರಾಳದಿಂದ, ಬರೀ ಬಾಹೆಟ್ ಅದು ಮಾತು ಅಲ್ಲಿ ನೋಡ್ಕೊಂಡು ಏನೂ ಇಲ್ಲ. ಪ್ರಾಕ್ಟಿಕಲ್ ಅಂತರಾಳದಲ್ಲಿ ನಮ್ಮ ಮಾತುಗಳೇನಿದೆ ಆ ಈಶ್ವರನಿಗೆ ತಿಳಿಸ್ಬೇಕು. ಈ ವರ್ಷದಲ್ಲಿ ಎಲ್ಲ ನಾವು ಏನು ಮಾಡಿದ್ವಿ, ಮಿಸ್ಟೇಕ್ಗಳಾಗಲಿ, ಶ್ರೀಮತದ ಅಪೋಸಿಟ್ ಏರುಪೇರು ನಾವು ಮಾಡಿದ್ದು ಆಗಲಿ, ಸುಳ್ಳು ಹೇಳಿದ್ದಾಗಲಿ, ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿರ್ತೀವಿ. ಎಲ್ಲ ಗೊತ್ತಿದೆ ನಮಗೆ ಶ್ರೀಮತ, ಆದರೂ ಕೂಡ ಏರುಪೇರು ಮಾಡಿರ್ತೀವಿ. ಅದಕ್ಕೆಲ್ಲದಕ್ಕೂ ಸಾರಿ ಕೇಳಿ ಹಗೂರರಾಗಬೇಕು, ಸಮರ್ಪಣೆ ಆಗಬೇಕು. ಓಕೆ ಶಾರದಾ ಅಕ್ಕರು ಓಕೆ, ಈರಮ್ಮ ಅಕ್ಕರು ಓಕೆ, ದಾಕ್ಷಿಣಿ ಅಕ್ಕರು ಓಕೆ, ದಾಕ್ಷಿಣಿ ಉನ್ಕಿ ಅಕ್ಕರು ಓಕೆ, ಶ್ರೀನಿವಾಸ ಅಕ್ಕರು ಓಕೆ, ವೆರಿ ಗುಡ್. ವೀಣಾ ಅಕ್ಕರು ಓಕೆ, ಎಲ್ಲರೂ ಓಕೆ. ರಾಧಿಕಾ ಅಕ್ಕವ್ರೆ ಮತ್ತೆ ಮರಳಿ ನೀವು ರಿಹರ್ಸಲ್ ಮಾಡಬೇಕು ಈಗ ಪ್ರಾಕ್ಟಿಕಲ್ ಆಗಿ. ಶೋಭಾ ಅಕ್ಕವರು ಎಲ್ಲರೂ, ಹರೀಶನ ಬಾಬಾಗೆ ಹೇಳಕ್ಕೆ ರೆಡಿನಾ? ಅಂತರಾಳದ ಮಾತುಗಳನ್ನ ಬಾಬರವ್ರ ಹತ್ರ ಹೇಳ್ಕೊಬೇಕು. ಹೇಳ್ಕೊಂಡಾಗಲೇ ಹಗುರ ಆಗ್ತೀವಿ ನೋಡಿ, ಇಲ್ಲಾಂದರೆ ಅದು ಹಿಡ್ಕೊಂಡು ಕೂತ್ಕೊಂಡಿರ್ತದೆ ಮನಸ್ಸಲ್ಲಿ. ಅಯ್ಯೋ ಬಾಬಾ ಇಂಥ ಮಿಸ್ಟೇಕ್ ಮಾಡಿದೆ, ನಾನು ಬ್ರಾಹ್ಮಣರಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೇಗೆ ಅಂತ ಇರ್ತದೆ. ರಾಜೇಶ್ವರಿ ಅಕ್ಕವ್ರೆ ಹೇಳಲಿಕ್ಕೆ ರೆಡಿ? ಭಾರತಿ ಅಕ್ಕ ರೆಡಿ? ಭಾರತಿ ಅಕ್ಕವ್ರು ರೆಡಿ ಇದ್ದೀರಿ? ರಾಜೇಶ್ವರಿ ಗಂಗೂರ್ ಅಕ್ಕವ್ರು ರೆಡಿ? ಶ್ರೀದೇವಿ ಅಕ್ಕವ್ರು ರೆಡಿ ಇದ್ದೀರಿ? ಬಾಬರವರಿಗೆ ಲೆಟ್ರನ್ನು ಸಮರ್ಪಣೆ ಮಾಡುವ ಸಮಯ. ಸರೋಜ್ ಅಕ್ಕವ್ರು ರೆಡಿ? ಅಶ್ವಿನಿ ಅಕ್ಕವ್ರು ರೆಡಿ? ಎಲ್ಲರೂ ರೆಡಿ, ವೆರಿ ಗುಡ್. ಗಂಗಾಧರ್ ಅಣ್ಣವರು ರೆಡಿ ಇದ್ದಾರೆ. ರಾಜೇಶ್ವರಿ ಅಕ್ಕವ್ರು ಎಲ್ಲರೂ ರೆಡಿ ಇದ್ದೀವಿ? ಓಕೆ, ಅಟೆನ್ಷನ್ ಪ್ಲೀಸ್. ಈಗ ನಾವೆಲ್ಲರ ಮಸ್ತಕದಲ್ಲಿ ಆ ಪರಮಾತ್ಮನ ಎದುರುಗಡೆ ಕುಳಿತುಕೊಂಡು ದೃಷ್ಟಿ ಕೊಡ್ತಾ ಇದ್ದಾರಲ್ವಾ, ಅವರ ನಯನಗಳಿಂದ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳು ಬಂದು ನಾನಾತ್ಮದಲ್ಲಿ ತುಂಬಿಕೊಳ್ತಾ ಇದೆ. ನಾನಾತ್ಮ ಅಂತರಾಳದಿಂದ ಇಷ್ಟು ದಿನ ಏನನ್ನ ನಾನು ಒಳಗಡೆ ತುಂಬಿಟ್ಟುಕೊಂಡಿದ್ದೇನೆ, ಅದನ್ನು ಪರಮಾತ್ಮನ ಬಳಿ ಹೇಳ್ಕೋಬೇಕು. ಆ ಪರಮಾತ್ಮ ನನ್ನ ಹೆಜ್ಜೆಯಲ್ಲಿ ನಾನು ಎಷ್ಟು ತಪ್ಪು ಮಾಡಿದರೂ ಮತ್ತೆ ಬಂದು ನನ್ನನ್ನು ಕಾಪಾಡಿರುವ ಕಾರಣ, ಪ್ರತಿ ಹೆಜ್ಜೆಯಲ್ಲಿ ನನ್ನ ಕೈ ಹಿಡಿದುಕೊಂಡಿರುವ ಕಾರಣ, ಪ್ರತಿ ಸಂಕಲ್ಪದಲ್ಲಿ ನನ್ನ ಕಾಪಾಡ್ತಾ ಇರುವ ಕಾರಣ, ಶ್ವಾಸವೂ ನನ್ನನ್ನು ನಡೆಸ್ತಾ ಇರುವ ಕಾರಣ, ನನ್ನ ಪಾಲನೆಯನ್ನು ಮಾಡ್ತಾ ಇರುವ ಕಾರಣ, ಹೃದಯೇಶ್ವರನಿಗೆ ಹೃದಯಾಳದ ಮಾತನ್ನು ಹೇಳ್ಕೊಳ್ಳೋಕ್ಕೆ ನಾನು ಇಚ್ಛಿಸುತ್ತಿದ್ದೇನೆ ಬಾಬಾ. ಒಂದು ಸಂಕಲ್ಪ ಕಳಿಸಿ ನಾನು ಇಚ್ಛಿಸ್ತಾ ಇದ್ದೇನೆ ಬಾಬಾ ಅಂತ ಸಂಕಲ್ಪ ಕಳಿಸಿದ್ವಿ. ಬಾಪ್ ದಾದ ಸ್ವೀಕಾರ ಮಾಡಿ ಮಗುಳ್ನಾಗ್ತಾ, ವಾಹ ಬಚ್ಚೆ, ನಂಗೆ ಗೊತ್ತು ಮಕ್ಕಳೇ, ನಾನು ತ್ರಿಕಾಲದರ್ಶಿ, ನಂಗೆ ಗೊತ್ತು ನಿಮ್ಮದು. ವರ್ತಮಾನ ಸಮಯದಲ್ಲಿ ಭಲೇ ನಿಮ್ಮ ಯಾವುದೋ ಒಂದು ಸಣ್ಣ ಪುಟ್ಟ ಅವಗುಣಗಳ ವಶವಾಗಿ, ದೇಹಾಭಿಮಾನದ ವಶವಾಗಿ ಏರುಪೇರುಗಳನ್ನ ಮಾಡ್ಕೊಳ್ತೀರಿ. ಆದರೆ ನೀವು ಎಂಡ್ ಆಫ್ ಸಂಗಮ ಯುಗದಲ್ಲಿ ನೀವು ಕೊನೆಗೂ ನನ್ನ ಮಕ್ಕಳೇ, ನೀವು 21 ಜನ್ಮಕ್ಕೆ ಆಸ್ತಿಗೆ ಅರ್ಹರೇ ನೀವು ಅನ್ನುವಂಥ ಸಂಕಲ್ಪವನ್ನು ಬಾಬಾ ಮುಗುಳ್ನಗೆಯಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಅದು ಕ್ಯಾಚ್ ಮಾಡ್ಕೊಳ್ತಾ ಇದ್ದಾರೆ ಬಾಬಾ. ಹೌದು ಮಕ್ಕಳೇ, ನೀವು ತ್ರಿಕಾಲದರ್ಶಿ, ನಾನು ತ್ರಿಕಾಲದರ್ಶಿ. ನೀವು ನಿಮ್ಮ ವರ್ತಮಾನ ಸಮಯದ ಏರುಪೇರುಗಳನ್ನು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀನಿ. ನೀವು ಅದನ್ನು ತಿದ್ದುಕೋಬೇಕು, ಪರಿವರ್ತನೆ ಮಾಡ್ಕೋಬೇಕು ಅನ್ನುವಂತಹ ಭಾವನೆ ಇದೆ, ಮನೋಭಾವನೆ ಇದೆಯಲ್ಲ, ಅದು ಬಹಳ ಇಷ್ಟ ಆಗ್ತದೆ ನನಗೆ ಮಕ್ಕಳೇ ಅಂತ ಬಾಪ್ ದಾದ ಸಂಕಲ್ಪಗಳನ್ನು ಕಳಿಸ್ತಾ ಇದ್ದಾರೆ. ಎಲ್ಲಿದ್ದೇವೆ? ಡೈಮಂಡ್ ಹಾಲಲ್ಲಿ ಬಾಪ್ ದಾದರವರ ಸಮ್ಮುಖದಲ್ಲಿದ್ದೇವೆ. ಹೇಳ್ರಿ, ಎಲ್ಲರೂ ಸತ್ಯ ಹೃದಯದ ಆಳದಲ್ಲಿರುವ ಮಾತನ್ನು ಬಿಚ್ಚಿಡಬೇಕೀಗ. ಈಗ ನಿಮಗೆ ಒಬ್ಬ ಪ್ರಿಯತಮ ಇರ್ತಾರೆ, ಲೌಕಿಕದಲ್ಲಿದ್ದರೆ ಅವ್ರ ಹತ್ರ ಎಲ್ಲ ಬಿಚ್ಚಿಡ್ತಿರ್ತಾನೆ, ಏನಿರಲಿ, ಪರ್ಸ್ನಲ್, ಪ್ರೈವೇಟ್ ಎಲ್ಲ. ಈಗ ಆತ್ಮನ ಪ್ರಿಯತಮ ಪರಮಾತ್ಮ, ಓಕೆ, ಆ ಪರಮೇಶ್ವರ ಹೃದಯ ರಾಮನಿಗೆ ಸತ್ಯ ಹೃದಯದಿಂದ ಎಲ್ಲ ಅಂತರಾಳದ ಪ್ರೈವೇಟ್, ಪರ್ಸ್ನಲ್ ಎಲ್ಲ ಮಾತುಗಳನ್ನ ಹೇಳ್ಕೊಡ್ರಿ. ಅದರಲ್ಲಿ ಶಾರ್ಟ್ ಆಗಿ ನಾವು ಹೇಳಲಾಗ್ತದೆ. ಈಗ ಎಲ್ಲರೂ ಸಂಘಟನೆಯಲ್ಲಿ ಹೇಳ್ಕೊಳ್ತಾ ಇದ್ದೀವಿ. ನನ್ನ ಹೃದಯ ರಾಮ, ನನ್ನ ಬಾಪ್ ದಾದಾ, ಪ್ರಿಯಾತಿ ಪ್ರಿಯ ಬಾಪ್ ದಾದಾ,
ನನ್ನ ಬ್ರಾಹ್ಮಣ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀವು ನನಗೆ ಸಹಾಯ ಮಾಡಿದ್ದಕ್ಕಾಗಿ ಕೋಟಿ 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 ಧನ್ಯವಾದಗಳು. ಸುಮಂಗ್ಲಕ್ಕವ್ರು ಹೇಳ್ತಾರಲ್ಲ, ಹಂಗೆ ಹೇಳ್ರಿಲ್ರು, ಕೋಟಿ ಕೋಟಿ ಹೃದಯಪೂರ್ವಕ ಧನ್ಯವಾದಗಳು ಪರಮಾತ್ಮ. ಪ್ರತಿ ಹೆಜ್ಜೆಯಲ್ಲಿ ನೀವು ನನಗೆ ಸಹಾಯ ಮಾಡ್ತಾ ಇರೋದಕ್ಕೆ ಕೋಟಿ ಕೋಟಿ ಧನ್ಯವಾದಗಳು ಬಾಬಾ. ನಾನು ವೀಕ್ ಆದಾಗ, ಅಂದರೆ ದುರ್ಬಲನಾದಾಗ ನೀವು ಶಕ್ತಿ ಕೊಡ್ತಾ ಇದ್ದೀರಿ ಬಾಬಾ. ನನಗೆ ಗೊತ್ತಾಗ್ತಿದೆ ಬಾಬಾ, ನಾನು ಯಾವಾಗ ದುರ್ಬಲ ವೀಕ್ ಆಗಿದ್ದೀನಿ ಆ ಸಮಯಕ್ಕೆ ನನಗೆ ಶಕ್ತಿಯನ್ನು ತುಂಬ್ತಾ ಇದ್ದೀರಿ ನೀವು. ನನಗೆ ಗೊತ್ತಾಗ್ತಾ ಇದೆ ಅದು. ನಾನು ಗೊಂದಲದಲ್ಲಿದ್ದಾಗ, ಕನ್ಫ್ಯೂಷನಲ್ಲಿದ್ದಾಗ ನೀವು ನನಗೆ ದಾರಿ ತೋರಿಸ್ತಾ ಇದ್ದೀರಿ, ನನಗೆ ಗೊತ್ತಾಗ್ತಾ ಇದೆ ಬಾಬಾ. ಈ ಸಂಕಲ್ಪಗಳು ನಮ್ಮ ಹೃದಯಾಳದಿಂದ ಬಂದು ಪರಮಾತ್ಮನ ಮಸ್ತಕದಲ್ಲಿ ಹೋಗಿ ಸೇರಿಕೊಳ್ತಾ ಇದೆ, ನಮ್ಮೆಲ್ಲರ ನಯನದಲ್ಲಿ ಬಾಷ್ಪ. ನಾನು ಗೊಂದಲದಲ್ಲಿದ್ದಾಗ ನೀವು ದಾರಿ ತೋರಿಸ್ತೀರಿ ಬಾಬಾ, ತೋರಿಸ್ತಾ ಇದ್ದೀರಿ. ಮಾಯೆ ಬಂದಂತಹ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದು ಕಾಪಾಡ್ತಾ ಇದ್ದೀರಿ ಬಾಬಾ. ಮಾಯೆ ಬಂದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದಿದ್ರಿ, ಕಾಪಾಡ್ತಾ ಇದ್ದೀರಿ ಬಾಬಾ. ನನ್ನಿಂದ ಆದ ತಪ್ಪುಗಳಿಗೆ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಹೃದಯಾಳದಿಂದ ಕ್ಷಮಿಸು ಬಾಬಾ, ಕ್ಷಮಿಸು ಬಾಬಾ, ಕ್ಷಮಿಸು. ಎಲ್ಲರೂ ಹೇಳಿ, ಅಂತರಾಳದಿಂದ ಹೇಳ್ರಿ, ನಿರಹಂಕಾರಿಗಳಾಗಿ ಹೇಳ್ರಿ, ಹಗೂರರಾಗಿ ಹೇಳ್ರಿ, ಹಂಬಲ್ ಆಗಿ ಹೇಳ್ರಿ. ಹೃದಯ ರಾಮ ಕ್ಷಮಿಸು ಕ್ಷಮಿಸು ಕ್ಷಮಿಸು, ಹೃದಯ ರಾಮ ಕ್ಷಮಿಸು ಹೇಳ್ತಾ ಇದ್ದೀರಾ. ಬಾಬಾ ನೋಡ್ತಾನೇ ಇದ್ದಾರೆ, ಎಂತಹ ಮುದ್ದಾದ ಮಕ್ಕಳಿವು, ಬಂಗಾರದಂಥ ಮಕ್ಕಳಿವು. ಹೇಗಂತಿದ್ರೆ ಬಾಬಾ, ಬಂಗಾರ ನೀವು, ನನ್ನ ಸಮೀಪದ ರತ್ನ, ನನ್ನ ಕಣ್ಣು ಮಣಿಗಳೇ ನೀವು, ನನ್ನ ಕಣ್ಣು ಮಣಿಗಳು ನೀವು ಅಂತ ಅಷ್ಟು ಪ್ರೀತಿಯ ದೃಷ್ಟಿಯನ್ನು ಬಾಪದಾದ ಕೊಡ್ತಾ ಇದ್ದಾರೆ. ಅನುಭವ ಮಾಡ್ತಾ ಮಾಡ್ತಾ ಬಾಬಾ. ಮಾಯೆ ಬಂದ ಸಮಯದಲ್ಲಿ ನೀವು ನನ್ನ ಕೈ ಹಿಡಿದಿದ್ದು ನನಗೆ ಇನ್ನೂ ಆದರೂ ನೆನಪಿಗಿದೆ ಬಾಬಾ. ಇನ್ನೂ ಆದರೂ ನನ್ನನ್ನು ಮಾಯೆ ಬರುವ ಸಮಯದಲ್ಲಿ ನೀವು ಹೇಗೆ ನನ್ನ ಕೈ ಹಿಡಿದು ನನ್ನನ್ನು ಕಾಪಾಡ್ತಾ ಇದ್ದೀರಿ. ನನ್ನಿಂದ ಆದ ತಪ್ಪುಗಳಿಗೆ, ಏನೇ ತಪ್ಪುಗಳು ನಡೆದಿದ್ರು ನನ್ನನ್ನು ಕ್ಷಮಿಸು ಪರಮಾತ್ಮನೇ, ಹೃದಯ ರಾಮನೇ, ಅಪ್ಪಾಜಿಯೇ, ನನ್ನನ್ನು ಕ್ಷಮಿಸು. ನಿಮ್ಮ ನೆನಪಿನಲ್ಲಿರಬೇಕಾದ ಸಮಯ ನಾನು ಮರ್ತು ಬಿಟ್ಟಿದ್ದೀನಿ ಕೆಲವೊಂದು ಸಾರಿ ಬಾಬಾ. ಸಂಘಟನೆಯಲ್ಲಿ ಆಗಲಿ, ಯಾವ ಸಮಯಕ್ಕೆ ನೀನು ನೆನಪು ಮಾಡಬೇಕಾಗಿದೆ ಆ ಸಮಯದಲ್ಲಿ ನಾನು ಮರ್ತು ಬಿಟ್ಟಿದ್ದೀನಿ ಬಾಬಾ, ಕ್ಷಮಿಸು ಬಾಬಾ. ನನ್ನ ಮನಸ್ಸನ್ನು ಆ ಸಮಯದಲ್ಲಿ ವ್ಯರ್ಥ ಚಿಂತನೆಗಳಿಗೆ ಕೊಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಪ್ಪಾಜಿಯೇ. ಬರೀ ವ್ಯರ್ಥ ಮಾತನಾಡಿದ್ದೀನಿ ಬಾಬಾ, ನನ್ನನ್ನು ಕ್ಷಮಿಸಲೇಬೇಕು ಬಾಬಾ, ಕ್ಷಮಿಸು ಬಾಬಾ. ನಿನ್ನ ನೆನಪಿನಲ್ಲಿರಬೇಕಾದ ಸಮಯ ನಾನು ಮರ್ತಿದ್ದೆ, ಮತ್ತು ನಾನು ಮನಸ್ಸನ್ನು ವ್ಯರ್ಥ ಚಿಂತನೆಗಳಿಗೆ ಕೊಟ್ಟಿದ್ದೆ, ಅದಕ್ಕೆಲ್ಲ ಕ್ಷಮಿಸು ಪರಮಾತ್ಮ. ಮತ್ತು ನಿಮ್ಮ ಶ್ರೀಮತ ಪ್ರಕಾರ ನಡೆಯದ ಕ್ಷಣಗಳನ್ನು ನಾನು ನೆನಪು ಮಾಡಿಕೊಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸು ಬಾಬಾ. ನಿನ್ನ ಶ್ರೀಮತದಂತೆ ನಡೆಯದೇ ಇರುವ ದಿನಗಳನ್ನು ಕ್ಷಮಿಸು ಬಾಬಾ. ಕ್ಷಮಿಸು ಬಾಬಾ. ಹೃದಯ ರಾಮ ಬಾಬಾ. ಎಲ್ಲರೂ ಅನುಭವ ಮಾಡಿ. ಅಂತರಾಳದ ಅಂತರ್ಭಾವದಿಂದ ಎಲ್ಲರೂ ಪರಮಾತ್ಮನಿಗೆ ಕ್ಷಮೆ ಯಾಚಿಸ್ತಾ ಇದ್ದೇವೆ, ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎನ್ನ ಶ್ರೀಮತದ ಪ್ರಕಾರ ನಡೆಯದ ಕ್ಷಣಗಳೇನಿದೆಯಲ್ಲ ಅವೆಲ್ಲವನ್ನು ಕ್ಷಮಿಸು ಪರಮಾತ್ಮ, ಕ್ಷಮಿಸು. ಮುಂದಿನ ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಸೆಕೆಂಡ್ ಬಾಬಾ ನಿನ್ನ ಮುಂದಿನ ಪ್ರತಿಯೊಂದು ದಿನ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ಸೆಕೆಂಡ್, ಜೀವನದ ಪ್ರತಿಯೊಂದು ದೃಶ್ಯದಲ್ಲೂ ನಿನ್ನ ಕೈಯನ್ನು ನಾನು ಗಟ್ಟಿಯಾಗಿ ಹಿಡಿದುಕೊಂಡು ನಡೆಯಲು ಬಯಸ್ತಾ ಇದ್ದೀನಿ ಪರಮಾತ್ಮ. ಇದಕ್ಕೆ ನಿನ್ನ ಅಭಿಪ್ರಾಯ ಹೇಳು ಬಾಬಾ.
ಮುಂದಿನ ಪ್ರತಿಯೊಂದು ಸೆಕೆಂಡ್, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಗಳಿಗೆ, ಪ್ರತಿಯೊಂದು ದಿನ, ಜೀವನದ ಪ್ರತಿಯೊಂದು ದೃಶ್ಯದಲ್ಲಿ ಏನೇ ದೃಶ್ಯ ಬರಲಿ ಬಾಬಾ, ನಿಮ್ಮ ಕೈ ನಾನು ಗಟ್ಟಿಯಾಗಿ ಹಿಡಿದು ನಡೆಯಲು ಬಯಸ್ತೀನಿ ಪರಮಾತ್ಮನೇ. ನಾವು ಈ ಥರ ಹೇಳ್ತಾ ಇರುವ ಸಮಯದಲ್ಲಿ ಬಾಪದಾದ ವರದ ಹಸ್ತ ಹೀಗೆ, ಓಕೆ ಮಗು, ಕನ್ಸನ್ನೆಯ ಮುಖಾಂತರ ಓಕೆ ಮಗು, ಓಕೆ ನನ್ನ ಮುದ್ದಾದ ಕಣ್ಮಣಿಯೇ, ಓಕೆ ಓಕೆ ಅಂತ ಕನ್ಸನ್ನೆ ಮಾಡ್ತಾ ಇದ್ದಾರೆ ಬಾಪದಾದ. ಎಲ್ಲಿ? ಡೈಮಂಡ್ ಹಾಲಲ್ಲಿ, ಪರಮಾತ್ಮನ ಸಮ್ಮುಖದಲ್ಲಿ ಅಂತರಾಳದ ಮಾತುಗಳನ್ನ ಹೇಳ್ಕೊಳ್ತಾ ಇದ್ದೇವೆ. ಪ್ರತಿ ಗಳಿಗೆ, ಪ್ರತಿ ಸೆಕೆಂಡ್, ಪ್ರತಿ ನಿಮಿಷ, ಪ್ರತಿ ದಿನ ನಿನ್ನ ಈ ಒಂದು ಜೀವನದ ಪ್ರತಿಯೊಂದು ದೃಶ್ಯದಲ್ಲೂ ನಿಮ್ಮ ಕೈಯನ್ನು ನಾನು ಗಟ್ಟಿಯಾಗಿ ಬಿಗಿಯಾಗಿ ಹಿಡಿದು ನಡೆಯಲು ಬಯಸ್ತೇನೆ ಬಾಬಾ ಅಂದಾಗ, ಓಕೆ ಮಗು, ಓಕೆ ಮಗು, ಓಕೆ ಮಗು ಅಂತ ಬಾಪದಾದ ಆಶೀರ್ವಾದ ಹಸ್ತವನ್ನು ತೋರಿಸ್ತಾ ಮಗುಳ್ನಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಆಶ್ಚರ್ಯ ಅನ್ನಿಸ್ತದೆ, ಹೇ ಹೃದಯ ರಾಮ, ನಾನೆಷ್ಟು ತಪ್ಪು ಮಾಡಿದರು ಮತ್ತೆ ಓಕೆ ಅಂದು ಮತ್ತೆ ನನ್ನನ್ನು ನಿನ್ನ ಮಗುವನ್ನಾಗಿ ಸ್ವೀಕಾರ ಮಾಡ್ತೀಯ. ಅದೇ ಸೇಮ್ ಸಮಾನವಾದ ದೃಷ್ಟಿಯಿಂದ ನನ್ನನ್ನು ನೋಡ್ತೀಯಲ್ಲ ಬಾಬಾ. ನಾನು ಎಷ್ಟು ಪದಂ ಭಾಗ್ಯಶಾಲಿಯಾಗಿದ್ದೇನೆ ಅಲ್ವಾ ಪರಮಾತ್ಮ. ಆದರೆ ಈ ಸಾರಿ ಒಂದು ಸೆಕೆಂಡು ಕೂಡ ನಾನು ಆ ತಪ್ಪನ್ನು ಮರಳಿ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ ಪರಮಾತ್ಮ. ಏನೆಲ್ಲ ತಪ್ಪುಗಳು ನಡೆದು ಹೋಯಿತು, ಆದರೆ ನೀನು ಇಷ್ಟೆಲ್ಲ ನನ್ನನ್ನು ಹೆಜ್ಜೆಯಲ್ಲಿ ನಡೆಸ್ತಾ ಇರುವ ಕಾರಣ, ಪ್ರತಿ ಸೆಕೆಂಡಿನಲ್ಲಿ ನನ್ನನ್ನು ಕಾಪಾಡ್ತಾ ಇರುವ ಕಾರಣ ಅಪ್ಪಾಜಿ, ನೀನೇ ಇಷ್ಟು ನನ್ನನ್ನು ಕೇರ್ ಮಾಡ್ತಾ ಇರುವ ಕಾರಣ ಅಪ್ಪಾಜಿ, ಇನ್ನು ಮೇಲೆ ನಾನು ಆ ತಪ್ಪುಗಳನ್ನು ಮರಳಿ ಮಾಡುವುದಿಲ್ಲ. ಇದು ನನ್ನ ಶಪಥವಾಗಿದೆ ಪರಮೇಶ್ವರನೇ, ಇದು ನನ್ನ ಪ್ರಾಮಿಸ್ ಆಗಿದೆ ಬಾಪದಾದ, ಪ್ರಾಮಿಸ್ ಆಗಿದೆ ಬಾಪದಾದ. ಪ್ರತಿ ಜೀವನದ ಪ್ರತಿಯೊಂದು ದೃಶ್ಯದಲ್ಲಿ ನಿಮ್ಮ ಕೈಯನ್ನು ಮಾತ್ರ ಬಿಡುವುದಿಲ್ಲ ಬಾಬಾ, ಹಿಡಿದು ನಡಿತೀನಿ ಬಾಬಾ. ನಾನು ಎಂದೆಂದಿಗೂ ನಿಮ್ಮ ಕೈಯನ್ನು ಬಿಡುವುದಿಲ್ಲ, ಯಾವತ್ತೂ ನಿಮ್ಮ ಕೈ ಬಿಡುವುದಿಲ್ಲ ಅಪ್ಪಾಜಿ. ದಯವಿಟ್ಟು ನೀವು ನನ್ನ ಕೈ ಬಿಡಬೇಡಿ ಬಾಬಾ. ಈ ಮಾತನ್ನು ಕೇಳಿದ ತಕ್ಷಣವೇ ಅವರ ಕೈಯನ್ನು ನಮ್ಮ ತಲೆ ಮೇಲೆ ಇಡ್ತಾ ಇದ್ದಾರೆ. ಟೆನ್ಷನ್ ಪ್ಲೀಸ್, ನಾನು ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ ಅಪ್ಪಾಜಿ, ದಯವಿಟ್ಟು ನೀವು ನನ್ನ ಕೈ ಬಿಡಬೇಡಿ. ಎಲ್ಲರ ಕೈಯನ್ನು ಹಿಡ್ಕೊಳ್ತಾ ಇದ್ದಾರೆ ತಲೆ ಮೇಲೆ. ಆ ವರದ ಹಸ್ತ ಬಂದು ನಮ್ಮ ಕೈನ ಹಿಡಿದಂಥ ಅನುಭವ 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 ಎಲ್ಲರೂ ಅನುಭವ ಮಾಡ್ತಾ ಇದ್ದೀರಾ. ಯಾವುದೇ ಹಲ್ಚಲಿಲ್ಲ. ಪರಮಾತ್ಮನಿಗೆ ಅಂತರಾಳದ ಮಾತು ಹೇಳ್ಕೊಳ್ಳಿ, ಯಾರ ಹತ್ರ ಹೇಳ್ಕೊಳ್ತೀರಿ? ಹೇಳ್ತಾ ಇದ್ದೀರಿ ಎಲ್ಲರೂ, ಯಾವತ್ತೂ ನಿನ್ನ ಕೈ ಬಿಡುವುದಿಲ್ಲ. ನೀವು ದಯವಿಟ್ಟು ನಮ್ಮ ಕೈ ಬಿಡಬೇಡ್ರಿ ಅಪ್ಪಾಜಿ. ಬೇಕಾದ ಸಮಯ ಬರಲಿ, ನಾನು ಮಾತ್ರ ನಿನ್ನ ಕೈ ಬಿಡುವುದಿಲ್ಲ ಅಪ್ಪಾಜಿ. ಇದು ನಾವು ಪ್ರಿಯತಮೆಯರು ಪ್ರಿಯತಮನಿಗೆ ಬರೆಯುತ್ತಿರುವ ಲೆಟ್ರು. ಆತ್ಮ ಮಕ್ಕಳು ಸಂತಾನರು ಪರಮೇಶ್ವರನಿಗೆ ಬರೀತಾ ಇರುವಂತಹ ಲೆಟ್ರು. ಜೊತೆಗೆ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ, ಅಂತರಾಳದಿಂದ ತೆಗೆದು ಅಪ್ಪಾಜಿ ಮುಂದೆ ಇಡ್ತಾ ಇದ್ದೀವಿ. ಬಾಬಾ, ನಾವು ಇರೋದು ಹೀಗೆ, ನಮ್ಮ ಒಳಗಡೆ ಹೀಗೆ ಇದೆ. ನಾವು ಯಾವಾಗ ತಪ್ಪು ಮಾಡ್ತೀವಿ, ನಾನು ಪರಮಾತ್ಮನ ಶ್ರೀಮತ ಉಲ್ಲಂಘನೆ ಮಾಡಿದ್ನಲ್ಲ ಅಂತ ಒಂದು ಗಿಲ್ಟ್ ಕಾಡ್ತಾ ಇರ್ತದೆ ಬಾಬಾ. ಹಾಗಾಗಿ ಎಲ್ಲ ನಿಮ್ಮ ಹತ್ರ ತೋಡ್ಕೊಳ್ಬೇಕು, ನಾನು ತೋಡ್ಕೊಳ್ತಾ ಇದ್ದೀನಿ. ಎಲ್ಲ ನಿಮಗೆ ಹೇಳ್ಕೊಳ್ಳೇಬೇಕು ಪರಮಾತ್ಮ. ಈಗ ನಿನ್ನ ಸಮ್ಮುಖದಲ್ಲಿ ನೀನೇ ನನ್ನನ್ನು ಸಮಾವೇಶ ಮಾಡ್ಕೊಂಡು ಡೈಮಂಡ್ ಹಾಲಲ್ಲಿ ಕರ್ಕೊಂಬಂದರೆ ನಾನು ಎಲ್ಲ ಹೇಳ್ಕೊಬೇಕು ಅನ್ನಿಸ್ತಾ ಇದೆ. ಹೇಳ್ಕೊಳ್ತಾ ಇದೆ. ನಿನ್ನ ಕೈಯನ್ನು ಗಟ್ಟಿಯಾಗಿ ಹಿಡ್ಕೋಬೇಕಪ್ಪಾಜಿ ನಾನು. ನೀವು ನನ್ನ ಕೈ ಬಿಡಬೇಡಿ ಅಪ್ಪಾಜಿ. ನಿಮ್ಮ ಪ್ರಕಾಶತೆ, ನಿಮ್ಮ ಛತ್ರ ಛಾಯೆ ನೆರಳಲ್ಲಿ ನಾನು ಸದಾ ಸುರಕ್ಷಿತರಾಗಿರಲು ಬಯಸ್ತೇನೆ ಅಪ್ಪಾಜಿ. ಹೇಗನ್ಸುತ್ತೆ ಅಪ್ಪಾಜಿ ನಿಮಗೆ ಅಂತ ಹೇಳಿದ ತಕ್ಷಣವೇ ನಮ್ಮೆಲ್ಲರ ಮೇಲೆ ಪರಮಾತ್ಮ ಛತ್ರ ಛಾಯೆ, ಕೆಂಪು ಕೆಂಪು ಛತ್ರಿಯ ಸಮಾನ. ಹೇಗೆ ಛತ್ರಿ ಇರ್ತದಲ್ವಾ, ಹಾಗೆ ಸುತ್ತಲೂ ನಾವೆಲ್ಲ ಮಕ್ಕಳ ಮೇಲೆ ಛತ್ರ ಛಾಯೆ, ಕೆಂಪು ಕೆಂಪಾದ ಛತ್ರ ಛಾಯೆ ನಮ್ಮ ಮೇಲೆ ಆವರಿಸಿಕೊಂಡಿದೆ. ಸದಾ ಇನ್ಯಾವತ್ತೂ ಈ ಛತ್ರ ಛಾಯೆಯಿಂದ ನಾವು ಹೊರಗಡೆ ಬರುವುದಿಲ್ಲ ಬಾಬಾ. ಈ ಛತ್ರ ಛಾಯೆಯಿಂದ ನಾವು ಯಾವತ್ತೂ ಹೊರಗಡೆ ಬರುವುದಿಲ್ಲ ಬಾಬಾ, ಬರುವುದಿಲ್ಲ ಬಾಬಾ. ಹೇಳ್ರಿ ಎಲ್ರು, ನಾವು ಯಾವಾಗ ಸೆಕೆಂಡ್ನಲ್ಲಿ ನಿಮ್ಮ
ಛತ್ರ ಛಾಯೆ ನೆರಳಲ್ಲಿ ನಾನು ಸದಾ ಸುರಕ್ಷಿತನಾಗಿ ಇರಬೇಕು ಅಂತ ಬಯಸ್ತೀನಿ ಅಂದ ತಕ್ಷಣ ಆ ಛತ್ರ ಛಾಯೆಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ಅಟೆನ್ಷನ್ ಪ್ಲೀಸ್. ಎಲ್ಲರ ಮೇಲೆ ಒಂದೊಂದು ಪವರ್ಫುಲ್ ಕೆಂಪು ಮಿಶ್ರಿತ ಬಂಗಾರ ಅನ್ಕೊಡಿಲ್ಲ, ಬಂಗಾರದ ಕಲರ್ ಅನ್ಕೊಡಿಲ್ಲ, ಕೆಂಪು ಕಲರ್ ಛತ್ರಿ ನಮ್ಮ ಮೇಲಿದೆ. ಆ ಛತ್ರಿ ಹೇಗಿದೆ ಅಂದರೆ ಸುತ್ತಲೂ 360 ಡಿಗ್ರಿ ನಮಗೆ ಒಂದು ರಕ್ಷಾ ಕವಚದ ರೂಪದಲ್ಲಿ ನಿಂತುಕೊಳ್ತಾ ಇದೆ. ರಕ್ಷಾ ಕವಚ. ಪ್ರತಿಯೊಂದು ಮಗುವಿನ ಮೇಲೆ ಪರಮಾತ್ಮ ಶ್ರೀ ರಕ್ಷೆಯನ್ನು ಹಾಕ್ತಾ ಇದ್ದಾರೆ. ನಾವು ಸುರಕ್ಷಿತರಾಗಿದ್ದೇವೆ. ಪರಮಾತ್ಮ ಛತ್ರ ಛಾಯೆಯಲ್ಲಿದ್ದೇವೆ. ಎಲ್ಲರೂ ಪ್ರಾಕ್ಟಿಕಲ್ ಅನುಭವ ಮಾಡ್ತಾ ಹೇಳಿ, ಪರಮಾತ್ಮ ನಿನ್ನ ಛತ್ರ ಛಾಯೆಯಲ್ಲಿದ್ದೇನೆ, ಸುರಕ್ಷಿತನಾಗಿದ್ದೇನೆ. ನನ್ನ ಜೀವನದ ದಿಕ್ಕು ಓನ್ಲಿ ನಿನ್ನ ಶ್ರೀಮತನೇ ಆಗಿರಬೇಕು. ನಿಮ್ಮ ಶ್ರೀಮತ ನನ್ನ ಜೀವನದ ದಿಕ್ಕಾಗಿರಬೇಕು. ನಿನ್ನ ಪ್ರೀತಿಯೇ ನನ್ನ ಶಕ್ತಿಯಾಗಿರ್ತದೆ. ನಿನ್ನ ಪ್ರೀತಿಯೇ ನನ್ನ ಶಕ್ತಿ ಪರಮಾತ್ಮ. ನಿನ್ನ ಶ್ರೀಮತ ನನ್ನ ಜೀವನದ ದಿಕ್ಕು ಅಂದರೆ ಪ್ರತಿ ಹೆಜ್ಜೆಯಲ್ಲಿ ನಿನ್ನ ಶ್ರೀಮತ ಅಕ್ಯುರೇಟ್ ಫಾಲೋ ಮಾಡುವಂತಹ ಶ್ರೇಷ್ಠ ಆತ್ಮನಾಗುವೆ ಪರಮಾತ್ಮ. ನಾನು ಶ್ರೇಷ್ಠ ಆತ್ಮ ಆಗುವೆ ಅಂತ ನಾವೆಲ್ಲರೂ ಸತ್ಯ ಹೃದಯದಿಂದ ಹೃದಯರಾಮನಿಗೆ ಹೇಳ್ತಾ ಇದ್ದೇವೆ. ಈಗ ಬಾಪದಾದ ಒಂದೊಂದು ಮಗುವನ್ನು ಸಪರೇಟಾಗಿ ಗದ್ದೆ ಮೇಲೆ ಕರೆದು ಅವರ ಹಣೆಯಿಂದ ನಮ್ಮ ಹಣೆಗೆ, ಹೇಗೆ ದಾದಿ ಜಾನಕಿ ಬಾಪದಾದ ಬಂದಾಗ ಹೇಗೆ ಹಣೆಗೆ ಹಣೆ ಟಚ್ ಮಾಡ್ತಾರೆ ಪ್ರೀತಿಯ ಆಳದಲ್ಲಿ ಹೋಗಿ, ಹಾಗೆ ನಾವೆಲ್ಲ ಮಕ್ಕಳನ್ನ ಗದ್ದೆ ಮೇಲೆ ಕರಿ. ಯಾಕಂದರೆ ಕಡಿಮೆ ಮಕ್ಕಳಿದ್ದೀವಲ್ವ, ಎಲ್ಲ ಮಕ್ಕಳನ್ನ ಕರಿತಾ ಇದ್ದಾರೆ. ಅನುಭವ ಮಾಡಿ. ಒಂದೊಂದು ಮಗು ಈಗ ನನ್ನ ಸರದಿ ಬಂದಿದೆ. ಅನುಭವ ಮಾಡಿ. ಬಾಪದಾದ ಗದ್ದೆ ಮೇಲೆ ಕರೆದು ನಮ್ಮ ಹಣೆಗೆ ತನ್ನ ಹಣೆಯನ್ನು ಸ್ಪರ್ಶ ಮಾಡುತ್ತಾ ದೃಷ್ಟಿಯನ್ನು ಕೊಡುತ್ತಿದ್ದಾರೆ. ಓ ಅನುಭವ ಮಾಡಿ. ದೃಷ್ಟಿಯನ್ನು ಕೊಡುತ್ತಿರುವ ಸಮಯದಲ್ಲಿ ನನ್ನ ಆತ್ಮ ಅನ್ಹದ್ ನಾದು, ಅಂತರಾಳದ ನಾದು ಒಂದು ಸೌಂಡ್ ಬರ್ತಾ ಇದೆ. ನಾನು ಆತ್ಮ, ಗಂಟೆ ಹೊಡೆದಾಗಿನ ಸೌಂಡ್ ಬರ್ತದಲ್ಲ ಹಾಗೆ, ನಾನು ಆತ್ಮ ಪರಮಾತ್ಮನ ಸಂತಾನನಾಗಿದ್ದೇನೆ. ಓ ಶಾಂತಿ ಅನುಭವ ಮಾಡಿ. ಶಾಂತಿಯ ಪ್ರಕಂಪನೆಗಳು ಅಪ್ಪಾಜಿ ಹಣೆಗೆ ಸ್ಪರ್ಶವಾದ ಸೆಕೆಂಡಿನಲ್ಲಿ ಅಪ್ಪಾಜಿ ಪರಮಾತ್ಮನಲ್ಲಿರುವ ಎಲ್ಲ ತಾಕತ್ತು ನನ್ನ ಆತ್ಮದಲ್ಲಿ ತುಂಬಿಕೊಳ್ಳುತ್ತಿದೆ. ಪರಮ ಶಕ್ತಿಗಳೆಲ್ಲ ನನ್ನಲ್ಲಿ ತುಂಬಿಕೊಳ್ಳುತ್ತಿದೆ. ಓ ಶಾಂತಿ. ಒಬ್ಬೊಬ್ಬರದ್ದು ಸರದಿ ಬಂದಿದೆ. ಅನುಭವ ಮಾಡಿ. ಪರಮಾತ್ಮ ಹಣೆಗೆ ಸ್ಪರ್ಶ ಮಾಡಿ. ಗದ್ದೆ ಮೇಲೆ ಪರಮಾತ್ಮ ತನ್ನ ಪಕ್ಕದಲ್ಲಿ ಕೂರಿಸಿ ದೃಷ್ಟಿ ಕೊಡುವ ಪರಿ ಇದು ಅನುಭವ ಮಾಡ್ತಾ ಇದ್ದೀರಿ. ಓ ಅನುಭವ ಮಾಡ್ತಾ ಇದ್ದೀರಾ?
करता हुआ आज फिर से बाबा की पुकार आई है, वापस घर जाना है। आत्मा की घर वापसी की यात्रा शुरू होती है। कभी मैं थी पवित्र एक बिंदु रोशनी, परम धाम की शांति में थी मेरी नगरी। सतयुग से लेकर कल तक यात्रा चली आई, प्रकाश से अंधेरों तक यादें धुंधली हो गई। नाम बदले, रूप बदले, जन्मों का खेल चला, सतों से तमों तक आत्मा का रंग बदला। पर अब उस एक की पुकार हृदय को फिर जगाए, याद की पवित्र अग्नि से सारी मैल मिटा जाए। मुझे घर चलना है जहाँ बाबा साथ, शांति का वो धाम जहाँ न दिन न रात, फिर से बाबा आए, पंख मेरे खुले, बाबा के संग ये आत्मा घर को चले। जो कुछ था इस दुनिया का माया का जाल सारा, दुख दर्द सब छूट गया, मिला मेरा बाबा प्यारा। जैसे पत्ते छोड़ देता पुराना पेड़ हवाओं में, वैसे ही मुझ पर से सब बंधन गिर जाए। बाबा का प्रेम ही मार्ग बन जाए, रोशनी दीपक बन चमकाए। अब वक्त आ गया घर लौट जाने का, अंतिम पुकार है शांति धाम जाने का। फिर से पवित्र पंख मेरे खुले, बाबा के संग ये आत्मा घर को चले। उसमें आत्मा मेरा बाबा साथ घर जाना है, बस 2 पल बाकी है, मैं और मेरा छोड़ना है। कलयुग की रात ढल रही है, सतयुग की सुबह आनी है। कर्मातीत बन जाओ, बाप समान बन जाओ, अब घर जाना है, घर जाना है, घर जाना है। बाबा चल रहे आगे आगे, घर का मार्ग खुलता जाए, पीछे चलती आत्माएं रोशनी में बंधती जाए। ये वो दृश्य है जो कल्प में एक बार होता है, जब परम पिता बच्चों को खो घर ले जाता है। चलो जहाँ शांति ही शांति, जहाँ समाप्त होती कर्मों की कहानी, ये है आखिरी उड़ान, आखिरी पल बाबा के साथ जाना है घर। ओम शांति। चलो घर को ಪರಮಾತ್ಮನನ್ನ ಬಾಬರವರನ್ನು ಯಾರು ಹಣೆಯಿಂದ ಸ್ಪರ್ಶ ಮಾಡ್ತಾ ಇದ್ರು, ಎಲ್ಲರೂ ಮನೆಗೆ ಹೊರಟಿದ್ದೇವೆ ಬಿಂದು ಆಗಿ. ಓಂ ಶಾಂತಿ. सोना बनकर निर्मल पवित्र आत्मा परम धाम में विश्राम, शांत स्थिति में थमे, फिर अपना पाठ शुरू हो जब समय का संकेत आए।
ನಾವೆಲ್ಲರೂ ಪರಮಧಾಮದಲ್ಲಿ ಬಿಂದುವಾಗಿ ಬಂದು ಕುಳಿತುಕೊಂಡಿದ್ದೇವೆ, ಮನೆಗೆ ಬಂದು ಕುಳಿತುಕೊಂಡಿದ್ದೇವೆ. ಡೈಮಂಡ್ ಹಾಲಲ್ಲಿದ್ದಂಥವ್ರನ್ನ ಬಾಬಾ ಹಣೆ ಸ್ಪರ್ಶ ಮಾಡಿದ ಸೆಕೆಂಡ್ನಲ್ಲಿ ಬಿಂದುವಾಗಿದ್ದೇವೆ, ಬೀಜವಾಗಿ ಬಂದಿದ್ದೇವೆ. ಅಪ್ಪಾಜಿಯ ಜೊತೆಗೆ ಮನೆಗೆ ಬಂದು ಪರಮಧಾಮದಲ್ಲಿ ಅವರ ಜೊತೆಗೆ ಕುಳಿತುಕೊಂಡಿದ್ದೇವೆ. ಓ ಶರೀರಿಯಾಗಿ, ಓ ಶರೀರಿಯಾಗಿ, ಅಶರೀರಿಯಾಗಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಕಂಬೈನ್ಡ್ ಸ್ವರೂಪದಲ್ಲಿ ಸ್ವಯಂವನ್ನು ಅನುಭವ ಮಾಡುತ್ತಾ ಆತ್ಮದಲ್ಲಿ ಪರಮಾತ್ಮ ಸರ್ವಶಕ್ತಿ ಕಿರಣಗಳನ್ನು ಅನುಭವ ಮಾಡುತ್ತಾ ಆತ್ಮದಲ್ಲಿರುವ ಎಲ್ಲ ವಿಕರ್ಮಗಳನ್ನು ಭಸ್ಮ ಮಾಡಿಕೊಂಡು ನಾನಾತ್ಮ ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ಪರಮಧಾಮದಿಂದ ನಾನಾತ್ಮ ಸರ್ವಶಕ್ತಿ ಕಿರಣಗಳಲ್ಲಿ ಭರ್ಪೂರನಾಗಿ ಪರಮಧಾಮದಿಂದ ಸೂಕ್ಷ್ಮವತನದಲ್ಲಿ ಆಕಾರಿ ಫರಿಸ್ತಾಗಿ ಬಾಪದಾದಾರವರ ಸಮ್ಮುಖದಲ್ಲಿ ನಾವೆಲ್ಲ ಪರಿವಾರದ ಫರಿಸ್ತೆಗಳು ಮಂಗ ಉತ್ಸಾಹದ ಪಂಕಗಳನ್ನು ಹೊಂದಿದ್ದೇವೆ. ಬಾಪದಾದ ಮರಳಿ ಮೋರ್ಜ್ ಆಗಿದ್ದಾರೆ. ನಮ್ಮೆಲ್ಲರ ಸಮ್ಮುಖದಲ್ಲಿ ಬಾಪದಾದ ಮುಗುಳ್ನಗ್ತಾ ಇದ್ದಾರೆ. ಅವರ ವರದ ಹಸ್ತ ತಲೆ ಮೇಲಿಟ್ಟು ಸದಾ ಸಫಲತಾ ಮೂರತ್ ಆತ್ಮಭವ ನಿರಂತರ ತಪಸ್ವಿ ಮೂರತ್ ಆತ್ಮಭವ ಎಂಬ ವರದಾನವನ್ನು ಕೊಡ್ತಾ ಇದ್ದಾರೆ. ವರದಾನವನ್ನು ಪಡೆದು ಹೃದಯರಾಮನಿಗೆ ನಾವೆಲ್ಲರೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು ಪರಮಾತ್ಮ, ಧನ್ಯವಾದಗಳು. ನಮಸ್ತೆ ಅಪ್ಪಾಜಿ, ನಮಸ್ತೆ ಅಂತ ಹೇಳ್ತಾ ನಾನಾತ್ಮ ಸೂಕ್ಷ್ಮವತನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನನಾದ ಸೆಕೆಂಡಿನಲ್ಲಿ ಹಗೂರತಿ ಅನುಭವ. ಏಕ್ದಮ್ ಲೈಟ್ ಆಗಿದೆ ಶರೀರ, ಲೈಟ್ ಆತ್ಮ, ಲೈಟ್. ಎಲ್ಲ ಭಾರ, ಹೊರೆ, ಚಿಂತೆ, ಭಯ, ಬೇಜಾರು ಎಲ್ಲವನ್ನು ಈಶ್ವರಾರ್ಪಣೆ ಮಾಡಿ ಬಂದಿದ್ದೇನೆ. ಲೈಟ್, ಹಗೂರನಾಗಿದ್ದೇನೆ. ನಾನಾತ್ಮ ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೆ. ಮಾಸ್ಟರ್ ಸರ್ವಶಕ್ತಿಮಾನಾಗಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಫರಿಸ್ತೆಗಳಿಗೆ ನಮಸ್ತೆ. ನಿರಂತರ ತಪಸ್ವಿ ಮೂರ್ತಿಗಳಿಗೆ, ಸುದರ್ಶನ ಚಕ್ರಧಾರಿಗಳಿಗೆ ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರಿಗೂ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ರಿಗೂ ಓಂ ಶಾಂತಿ.